ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಾಲಿಟಿ ಏನು ಗೊತ್ತಾ, ನಮ್ಮ ಪ್ರೀತಿಯ ಪತಿದೇವರು ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಅತ್ತೆ ಮನೇಲಿಲ್ಲ, ಸೊ ನಾನು ಅಡುಗೆ ಮಾಡಬೇಕಾಗಿದೆ 2-3 ದಿನದಿಂದ. ಅದಕ್ಕೆ ಬೇಜಾರು ಬಂದಿತ್ತು. ಸೊ ಸಾಂಬಾರು ಮಾಡು ಅಂತ ಅಂದೆ ನನ್ನ ಹಸ್ಬೆಂಡ್ಗೆ. ಸೊ ಮಾಡ್ತಾ ಇದ್ದಾರೆ. ಅವ್ರು ಸಾಂಬಾರೇನೋ ಮಾಡ್ತಾ ಇದ್ದಾರೆ, ಆದರೆ ಮೇಯ್ನ್ ಅಸಿಸ್ಟೆಂಟ್ ನಾನಾಗ್ಬಿಟ್ಟಿದ್ದೀನಿ. ಅದು ತೊಗೊಬಾ ಅಂತ ಓಡಿಸ್ತಾನೇ ಇದ್ದಾರೆ ಅವಾಗಿಂದ. ಯಾಕಾದ್ರೂ ಸಾಂಬಾರು ಮಾಡೋಕ್ಕೆ ಹೇಳಿದೆ ಅಂತ ಅನಿಸ್ಬಿಡ್ತು ನನಗೆ. ಆಲ್ರೆಡಿ ಬೇಳೆ ಬೇಯಕ್ಕೆ ಹಾಕಿದ್ದಾರೆ ಸಾಂಬಾರಿಗೆ. ಇನ್ನೊಂದು ಕಡೆ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ಸಾಂಬಾರು ಮಾಡ್ತಾ ಇದ್ದೀವಿ ಅಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ನೋಡಿ ಪ್ರೊಫೆಷ್ನಲ್ ಕಟ್ಟರ್ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದಾರೆ ಅಂತ. ಶೇಟ್ ಬೇಳೆ ಬೆಂದೇ ಇಲ್ಲ, ಅದಕ್ಕೆ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ನೋಡೋಣ ಸಾಂಬಾರೇ ಮಾಡ್ತಾರಾ ಅಥವಾ ಬೇರೆ ಏನಾದ್ರು ಮಾಡ್ತಾರಾ ಅಂತ. ತಿನ್ನಕ್ಕೆ ಬಂದರೆ ಸಾಕಪ್ಪ ಸಾಂಬಾರು. ನೋಡಿದ್ರಲ್ಲ, ಹೀಗೇನೆ ಅವಾಗಿಂದ ಅದು ತಗೋಬಾ ಅಂತ ಆರ್ಡರ್ ಮಾಡ್ತಾನೆ ಇದ್ದಾರೆ. ಏನು ಮಾಡೋದು, ಅಸಿಸ್ಟೆಂಟ್ ಆಗಿಬಿಟ್ಟಿದ್ದೀನಿ ಇವತ್ತು, ಆಪ್ಷನ್ನೇ ಇಲ್ಲ. ತರಕಾರಿನೆಲ್ಲ ಹಾಕಿಬಿಟ್ಟು ಬೇಯಕ್ಕಿಟ್ಟು ಇದಾಯಿತು. ಇನ್ನು ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋದು. ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊತಾನೆ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಇದು ಯಾವುದೋ ಬೇರೆ ಥರ ಸಾಂಬಾರು ಮಾಡ್ತಿದ್ದಾನೆ, ನನಗಂತೂ ಗೊತ್ತಿಲ್ಲ ಯಾವ ಥರ ಸಾಂಬಾರು ಅಂತ. ನಾನು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಲ್ಲ, ನಾನು ಜಸ್ಟು ಬೇಯಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ನೋಡೋಣ ಹೇಗಾಗುತ್ತೆ ಅಂತ. ಮಿಕ್ಸಿ ತಗೋ ಬರೀ ವಿಡಿಯೋ ಮಾಡ್ತಿರ್ತೀವಿ. ಮಿಕ್ಸಿ ತಗೋ. ಪಾತ್ರೆ ಎಲ್ಲ ತೊಳೆದು ಬಂದೆ. ಏನು ಗೊತ್ತಾ, ನಾನೆಲ್ಲ ಸಾಂಬಾರು ಮಾಡಿದರೆ 1-2-3 ಪಾತ್ರೆಯಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಇವನು 10 ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದಾನೆ. ಸೊ ಅವನಿಗಂತೂ ತೊಳೆಯೋಕ್ಕೆ ಹೇಳೋಕ್ಕಾಗಲ್ಲ. ನಾನು ಅಸಿಸ್ಟೆಂಟ್ ಆಗಿದ್ದೀನಲ್ವ, ಸೊ ತೊಳಿಲೇಬೇಕು, ಆಪ್ಷನ್ ಇಲ್ಲ. ಪರವಾಗಿಲ್ಲ, ಸಾಂಬಾರು ಒಂದು ಚೆನ್ನಾಗಾದರೆ ಸಾಕು, ತಿನ್ನಕ್ಕೆ ಬರೋ ಥರ ಆದರೆ ಸಾಕು. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಸ್ವಲ್ಪ ಟೇಸ್ಟ್ ನೋಡಿ ಮೇಡಮ್, ಹೆಂಗಿದೆ ಅಂತ. ನೋಡೋಣ ಹೆಂಗೆ ಮಾಡಿದ್ದಾನೆ ಅಂತ. ತಿನ್ನಕ್ಕಾದ್ರೂ ಬರುತ್ತಾ ಅಂತ ನೋಡೋಣ. ಸೂಪರಾಗಿದೆ. ಹೇಗಾಗಿದೆ ನಾನು ಮಾಡಿದ ಸಾಂಬಾರು? ಸೂಪರ್, ಚೆನ್ನಾಗಿದೆ. ಅವ್ನು ಮಾಡಿದಾಗ ಅವನೇ ಚೆನ್ನಾಗಾಗಿದೆ ಅನ್ಕೊಂತವ್ರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸಾಂಬಾರು ರೆಡಿ ಆಗಿದೆ, ಇನ್ನೇನು ಊಟ ಮಾಡಬೇಕು. ಬಿಸಿ ಬಿಸಿ ಅನ್ನ, ಸಾಂಬಾರು, ತುಪ್ಪ ಹಾಕೋಬಿಟ್ರಂತೂ ಸೂಪರು. ಸೊ ಹೇಳಿ ನಿಮ್ಮ ಅನಿಸಿಕೆ ಯಜಮಾನ್ರೆ. ಕೊನೆಗೂ ನನ್ನ ಹತ್ರ ಸಾಂಬಾರು ಮಾಡಿಸ್ಬಿಟ್ಟೆ ನೀನು, ಏನು ಅನಿಸಿಕೆ? ಯಾವಾಗಲೂ ಹೆಣ್ಮಕ್ಳಿಗೆ ಅಡುಗೆ ಮಾಡಿ ಬೇಜಾರು ಬಂದಿರುತ್ತೆ ಅಲ್ವಾ. ಸೊ ಅವಾಗವಾಗ ಈ ಥರ ಗಂಡಂದ್ರಾದಂಥವ್ರು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನಂತೀರಾ? ದಿನ ಆಗ್ಬಿಟ್ರೆ ಕಷ್ಟ. ದಿನ ಏನು ಹೇಳಲ್ಲ ಬಿಡಿ, ಟೆನ್ಷನ್ ಬೇಡ. ಸೊ ಥ್ಯಾಂಕ್ ಯು ಸಾಂಬಾರು ಮಾಡಿಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.